And you go to one stage and you know about some of those single lines he's having. But in this view, we Columbia strip. Now we are going to study about Columbia strip. Columbia strip ಅಂದ್ರೆ ಆ ಕೊಲಂಬಿಯಾ ಉಪಗ್ರಹ ಅಂದ್ರೆ ಹೋಗಿರತಕ್ಕಂತಹ ಅದೆಲ್ಲ ಪರಿಸರ ತಂಡಕ್ಕೆ ತಿರುಗುವ ಶಕ್ಯತೆ ಇದೆ. ಒಂದು ಅಧ್ಯಯನ ಮಾಡಿ ಹೊರಟಿರತಕ್ಕಂತಹ ಗ್ರೂಪ್ ಆಫ್ ಮೆಂಬರ್ಸ್ ಅದೇ ಮಿಷನ್ ಇಸ್ ಕಾಲ್ಡ್ ಕ್ರೀವ್. ಇವತ್ತು ಒಂದು ನಿರ್ದಿಷ್ಟವಾದ ತಂಡಕ್ಕೆ ಕ್ರೀವ್ ಅಂತ ಕರೀತಾರೆ. ಈ ಕೊಲಂಬಿಯಾ ಕ್ರೀವ್ ಯಾರ್ಯಾರು ಅಂತಂದ್ರೆ ನೋಡ್ತೀವಿ. ಮೈಕಲ್ ಆಂಡರ್ಸನ್ ನಂಬರ್ 1, ಡೇವಿಡ್ ಬ್ರೌನ್ ಇವತ್ತು ನಾವು ಈಗ ಹೇಳಿದ್ರಲ್ಲ ಅದು ಯಾರ್ಯಾರಪ್ಪ ಅಂತಂದ್ರೆ ಮೈಕಲ್ ಆಂಡರ್ಸನ್, ಡೇವಿಡ್ ಬ್ರೌನ್, ಸಂಪೂರ್ಣ ಚಾವ್ಲಾ, ಲಾರೆನ್ಸ್ ಕ್ಲಾರ್ಕ್, ರಿಚ್ ಹಸ್ಬಂಡ್, ವಿಲಿಯಂ ಮ್ಯಾಕ್ಸ್ವೆಲ್, ಇಲನ್ ರಾಮೋನ್. ಈ ಅವರ ಚಿತ್ರಗಳನ್ನು ಕೂಡ ನೀವು ನೋಡ್ಬೋದು. ಮೈಕಲ್ ಆಂಡರ್ಸನ್ ನಿಜವಾದ ಚಿತ್ರ ಮೈಕಲ್ ಆಂಡರ್ಸನ್. ಇದು ಡೇವಿಡ್ ಬ್ರೌನ್ ಕಾಣ್ತಾ ಇದೆಯಾ? ಚಿತ್ರ ಕ್ಲಿಯರ್ ಕಾಣ್ತಾ ಇದೆಯಾ? ಸ್ವಲ್ಪ ಕುದು ಬರ್ತಿರೋದು ನೋಡಿ ಕಾಣ್ತಾ ಇದೆ. ಯಾರು ಇದು ಲಾರೆನ್ಸ್ ಕ್ಲಾರ್ಕ್ ವಿಲಿಯಂ ಮ್ಯಾಕ್ಸ್ವೆಲ್ ಇವುಗಳು ಪ್ಲೇಸ್ ಮಾಡಿದ್ದಾರ ಮಾಟದಲ್ಲಿ. ಇಲನ್ ರಾಮೋನ್ This is the Columbia strip. ಎಷ್ಟು ಅಂದರೆ 1, 2, 3, 4, 5, 6 and 7. ಇವಾಗ ಚಿತ್ರಗಳು ನಾವು ಹರ್ ಸ್ಟೇಟ್ ಎಂಡಿವರ್ ಅವಳ ಪ್ರಯತ್ನ ಗಗನದಲ್ಲಿ ಅವರೇನು ಮಾಡಿರ್ತಾರೆ. She went into space for the first time in 1997 for 60 days. ಮೊದಲ ಬಾರಿಗೆ ಗಗನಕ್ಕೆ ಹೋದಾಗ 14 ದಿನಗಳಲ್ಲಿ ಕಳೆದಿರುವುದು ಅದು ಯಾವಾಗ 1997. Again for the second time, Kalpana went into space in January 16, 2003. And ಎರಡನೇ ಬಾರಿಗೆ ಗಗನಕ್ಕೆ ಹೋದಾಗ ಅದು ಕೊಲ್ಯಾಪ್ಸ್ ಆಯಿತು ಅಂದ್ರೆ ನಾಶಗೊಂಡಿತು. ಕೊಲಂಬಿಯಾ ನಾಶವಾಯಿತು. ಯಾವಾಗ ಏನೇನು ಮಾಹಿತಿ ತಿಳ್ಕೊಳ್ಳೋದ್ರೆ ತಿಳ್ಕೋಬೇಕು. ದಿಸ್ ಇಸ್ ಕೊಲಂಬಿಯಾ. ಇದು ನೋಡಿದ್ರೆ ಒಂದು ನಾ ಕೊಲಂಬಿಯಾ ಇನ್ ಸ್ಪೇಸ್ ಇದರಲ್ಲಿ ಏನು ಮಾಡಬೇಕು? ಕೊಲಂಬಿಯಾ ಸ್ಟಾರ್ 6.5 ಮಿಲಿಯನ್ ಮೈಲ್ಸ್ into the orbit of the Earth. ಪ್ರಯಾಣ ಮಾಡಿದ ದೂರ 6.5 ಮಿಲಿಯನ್ ಮೈಲ್ಗಳಷ್ಟು ಅದು ಟ್ರಾವೆಲ್ ಮಾಡ್ತಿದ್ದಾರೆ. ಕೊಲಂಬಿಯಾ ಸ್ಪೇಸ್ ಟ್ರಾವೆಲ್ ಮಾಡಿ ಭೂಮಿಯ 257 ಕಕ್ಷೆಗಳನ್ನು ಆರ್ಬಿಟ್ ಕಕ್ಷೆಗಳು 250 ಆರ್ಬಿಟ್ ಮಾಡಿ ಪಾಲ್ಗೊಳ್ಳೋದು. ಕ್ರೀವ್ ಅಂತಂದ್ರೆ 7 ಜನರ